ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ 2026 ಜನವರಿ 15ರ ನಂತರ ಸೂರ್ಯ ಮತ್ತು ಗುರುವಿನ ವಿಶೇಷವಾದ ಒಂದು ಪ್ರಬಲ ಶಕ್ತಿಯನ್ನು ಸೃಷ್ಟಿಸುವಂತಹ ಅದ್ಭುತವಾದ ಯೋಗ ಕೂಡ ರಚನೆಯಾಗ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ ಮಹತ್ವದ ಕಾಲ. ಸೂರ್ಯನ ಸಕಾರಾತ್ಮಕ ಶಕ್ತಿ ಮತ್ತು ಗುರುವಿನ ಆಶೀರ್ವಾದಗಳು ಒಂದಾಗಿ ನಿಮ್ಮ ಜೀವನದಲ್ಲಿ ಅಚಾನಕ್ ಬದಲಾವಣೆಯನ್ನು ತರಬಹುದು. ಒಳಗಿನ ಭಯ ಕಡಿಮೆ ಆಗಬಹುದು, ಆತ್ಮವಿಶ್ವಾಸ ಹೆಚ್ಚಳವಾಗಬಹುದು ಮತ್ತು ನಿಲ್ಲಿಸಿದಂತಹ ನಿರ್ಧಾರಗಳು ಮುಂದೆ ಸಾಗಬಲ್ಲದು. ನಿಮ್ಮ ಜೀವನದಲ್ಲಿ ನಿಮ್ಮ ಚಿಂತನೆ, ನಡೆ ಮತ್ತು ಗುರಿಗಳಲ್ಲಿ ಸ್ಪಷ್ಟತೆ ಮೂಡುತ್ತದೆ. ಈ ಯೋಗ ನಿಮ್ಮ ಮುಂದಿನ ಗತಿಯನ್ನು ಹೊಸ ದಿಕ್ಕಿಗೆ ತಿರುಗಿಸುವ ಶಕ್ತಿಯನ್ನು ಹೊಂದಿದೆ. ಇವತ್ತಿನ ವಿಡಿಯೋದಲ್ಲಿ ಈ ಬದಲಾವಣೆಗಳು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಹೇಗೆ ರೂಪಿಸಲ್ಪಡುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವು ಕೂಡ ಶ್ರೀರಾಮನ ಭಕ್ತರಾಗಿದ್ದಲ್ಲಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಾಲದ ಗತಿಯಲ್ಲಿ ಗ್ರಹಗಳ ಸಂಚಾರವು ಮನುಷ್ಯನ ಜೀವನದ ದಿಕ್ಕನ್ನು ನಿರ್ಧರಿಸುವಂತಹ ದಿಕ್ಸೂಚಿಯಂತೆ ಕೆಲಸ ಮಾಡುತ್ತದೆ. ಕತ್ತಲೆಯ ನಂತರ ಬೆಳಕು ಬರುವುದು ಎಷ್ಟು ಸತ್ಯವೋ ಹಾಗೆ ಕಷ್ಟದ ನಂತರ ಸುಖ ಬರುವುದು ಕೂಡ ಸೃಷ್ಟಿಯ ನಿಯಮ. 2026 ಹೊಸ ವರ್ಷ ಜಗತ್ತಿಗೆ ಕಾಲಿಡುತ್ತಿದ್ದಂತೆ 2026 ಜನವರಿ 15ರ ನಂತರ ದಿನಗಳು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ವಿಶೇಷವಾದ ಮತ್ತು ಶಕ್ತಿಶಾಲಿಯಾದ ಬದಲಾವಣೆಗೆ ಸಾಕ್ಷಿಯಾಗುತ್ತವೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಗ್ರಹಗಳ ರಾಜನಾಗಿರುವಂತಹ ಸೂರ್ಯ ಮತ್ತು ದೇವತೆಗಳ ಗುರುವಾದಂತಹ ಬೃಹಸ್ಪತಿಯು ಒಂದೇ ರೇಖೆಯಲ್ಲಿ ಸೃಷ್ಟಿಸುತ್ತಿರುವ ಅದ್ಭುತ ಯೋಗ. ಈಗ ಇದು ವಿದ್ಯಮಾನದಲ್ಲಿ ನಡೆಯುವಂತಹ ಆಕಾಶದ ಬದಲಾವಣೆಯಲ್ಲ, ಕೇವಲ ಗ್ರಹಗಳ ಆಟವಲ್ಲ, ಬದಲಿಗೆ ಭೂಮಿಯ ಮೇಲಿರುವ ಜೀವಿಗಳ ಹಣೆಬರಹವನ್ನೇ ತಿದ್ದಿ ಬರೆಯುವಂತಹ ದೈವಿಕ ಸಂಕಲ್ಪವಾಗಿದೆ. ಸೂರ್ಯನು ಅಧಿಕಾರ, ಆತ್ಮವಿಶ್ವಾಸ ಮತ್ತು ಕೀರ್ತಿಯ ಸಂಕೇತವಾದರೆ ಗುರುವು ಜ್ಞಾನ, ವಿವೇಕ ಮತ್ತು ಸಮೃದ್ಧಿಯ ಕಾರಕನಾಗಿದ್ದಾನೆ. ಈ ಎರಡು ಸಾತ್ವಿಕ ಗ್ರಹಗಳು ಒಂದಾದಾಗ ಉಂಟಾಗುವಂತಹ ಶಕ್ತಿಯು ಊಹೆಗೂ ನಿಲುಕದಷ್ಟು ಅಗಾಧವಾಗಿರುತ್ತದೆ. ಇದನ್ನು ನಾವು ಶಕ್ತಿಗೆ ಬುದ್ಧಿ ಸೇರಿದಂತೆ ಅಥವಾ ರಾಜನಿಗೆ ಗುರುವಿನ ಮಾರ್ಗದರ್ಶನ ಸಿಕ್ಕಂತೆ ಏನು ಬೇಕಾದರೂ ಮಾಡಬಹುದು ಎಂಬ ಶಕ್ತಿಯನ್ನು ಕೊಡುತ್ತದೆ. ಒಟ್ಟಾರೆ ಈ ರಾಶಿಯಲ್ಲಿ ಇರ್ತಕ್ಕಂಥವರು ಹರಿಯುವಂತಹ ಶಕ್ತಿಯನ್ನು ಅತ್ಯಂತ ಪವಿತ್ರವಾಗಿಸಿರುತ್ತದೆ. ಮನುಷ್ಯನ ಬದುಕಿನಲ್ಲಿರುವಂತಹ ಅಜ್ಞಾತದ ಕತ್ತಲೆಯನ್ನು ಹೋಗಲಾಡಿಸಲು ಸಮರ್ಥವಾಗಿದೆ. ಜಗತ್ತಿನಾದ್ಯಂತ ಈ ಯೋಗವು ಧರ್ಮ ಮತ್ತು ಸತ್ಯದ ಹಾದಿಯಲ್ಲಿ ನಡೆಯುವಂಥವರಿಗೆ ದೊಡ್ಡ ಮಟ್ಟದ ಜಯವನ್ನು ತಂದುಕೊಡುತ್ತೆ. ಈ ಜಾಗತಿಕ ಬದಲಾವಣೆಯು ನಡುವೆ ರಾಶಿಚಕ್ರದ 8ನೇ ರಾಶಿಯಾದ ಜಲತತ್ವ ಮತ್ತು ಕುಜನ ಆಧಿಪತ್ಯದಲ್ಲಿರುವಂತಹ ವೃಶ್ಚಿಕ ರಾಶಿಯವರ ಮೇಲೆ ಈ ಯೋಗವು ಬೀರುವ ಪರಿಣಾಮವು ಅತ್ಯಂತ ಮಹತ್ವಪೂರ್ಣವಾಗಿರುತ್ತೆ. ಹೌದು, ಈ ಸಮಯ ಈ ರಾಶಿಯವರಿಗೆ ಸಾಮಾನ್ಯವಾಗಿ ನಿಗೂಢ ಸ್ವಭಾವದವರು ಎಂದು ಎಲ್ಲರೂ ಹೇಳ್ತಾರೆ. ಆಳವಾದ ಆಲೋಚನೆ ಉಳ್ಳವರು ಮತ್ತು ದೃಢ ಸಂಕಲ್ಪದವರು. ವೃಶ್ಚಿಕ ರಾಶಿಗೆ ಸೂರ್ಯನು 10ನೇ ಮನೆ ಅಂದರೆ ಕರ್ಮಸ್ಥಾನದ ಒಡೆಯನಾಗಿದ್ದರೆ ಗುರುವು 2 ಮತ್ತು 5ನೇ ಮನೆ ಅಂದರೆ ಧನ ಮತ್ತು ಬುದ್ಧಿಯ ಸ್ಥಾನದ ಒಡೆಯನಾಗಿರ್ತಾನೆ. ಜ್ಯೋತಿಷ್ಯದಲ್ಲಿ ಕೇಂದ್ರ ಮತ್ತು ತ್ರಿಕೋನ ಸ್ಥಾನಗಳ ಒಡೆಯರಾಗಿರುವಂತಹ ಅಂದರೆ ರಾಜಯೋಗವೇ ಸರಿ. ಜನವರಿ 15ರ ನಂತರದ ದಿನಗಳು ವೃಶ್ಚಿಕ ರಾಶಿಯವರ ಬದುಕಿನಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತರಲು ಸಜ್ಜಾಗಿದೆ. ಮುಂದೆ ಏನಾಗಲಿದೆ ಎಂಬ ಪ್ರಶ್ನೆಗೆ ನಿಮ್ಮ ಬದುಕು ಬಂಗಾರವಾಗುತ್ತದೆ ಎಂಬ ಉತ್ತರ ಸಿಗುತ್ತದೆ. ಈ ಸಮಯ ನಡೆಯುತ್ತಿರುವಂತೆ ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಭಾವನೆಗಳನ್ನು ಸುಲಭವಾಗಿ ಹೊರಹಾಕೋದಿಲ್ಲ. ಅವರು ಪ್ರತಿಯೊಂದು ವಿಷಯವನ್ನು ಆಳವಾಗಿ ವಿಶ್ಲೇಷಿಸುತ್ತಾರೆ ಮತ್ತು ಕೆಲವೊಮ್ಮೆ ಹಳೆಯ ನೋವುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗುತ್ತಾರೆ. ಆದರೆ 2026 ಜನವರಿ 15ರ ನಂತರ ಸೂರ್ಯ ಮತ್ತು ಗುರುವಿನ ಪ್ರಭಾವದಿಂದ ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವದಲ್ಲಿ ಆಗುವಂತಹ ಮೊದಲ ಮತ್ತು ಅತಿ ದೊಡ್ಡ ದಿಢೀರ್ ಬದಲಾವಣೆ ಎಂದರೆ ಅದು ಮಾನಸಿಕ ಹಗುರತೆ ಮತ್ತು ಪ್ರಚಂಡ ಆತ್ಮವಿಶ್ವಾಸ. ಸೂರ್ಯನು ಕರ್ಮಸ್ಥಾನದ ಒಡೆಯನಾಗಿರೋದ್ರಿಂದ ವೃಶ್ಚಿಕ ರಾಶಿಯಲ್ಲಿ ಅಡಗಿದಂತಹ ನಾಯಕತ್ವದ ಗುಣಗಳು ಜ್ವಾಲಾಮುಖಿಯಂತೆ ಹೊರಬರುತ್ತವೆ. ಇಷ್ಟು ದಿನ ತೆರೆಮರೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಇವರು ಈಗ ಮುಂಚೂಣಿಗೆ ಬಂದು ನಿಲ್ಲುತ್ತಾರೆ. ಅವರಲ್ಲಿನ ಅಂಜಿಕೆ, ಸಂಕೋಚ ಮತ್ತು ಕೀಳರಿಮೆಗಳು ಸಂಪೂರ್ಣವಾಗಿ ಸುಟ್ಟು ಹೋಗುತ್ತದೆ. ಗುರುವು ವಾಕ್ಸಿದ್ಧಿಯನ್ನು 2ನೇ ಮನೆ ಅಧಿಪತಿಯಾಗಿರೋದ್ರಿಂದ ಇವರ ಮಾತಿನಲ್ಲಿ ದೈವಿಕ ಆಕರ್ಷಣೆ ಮತ್ತು ಅಧಿಕಾರ ಬರುತ್ತದೆ. ಇವರು ಆಡುವ ಮಾತುಗಳು ನೇರವಾಗಿ ಜನರ ಮನಸ್ಸನ್ನು ಮುಟ್ಟುತ್ತವೆ. ಇಷ್ಟು ದಿನ ಇವರನ್ನ ಅರ್ಥ ಮಾಡಿಕೊಳ್ಳದೆ ಇರುವಂಥವರೇ ಈಗ ಅವರ ಮಾತಿಗೆ ಮರ್ಯಾದೆ ಕೊಡ್ತಾರೆ. ಇನ್ನು ಅವರ ಮಾತನ್ನ ಮರು ಮಾತನಾಡದೆ ಒಪ್ಪಿಕೊಳ್ತಾರೆ. ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ವೃಶ್ಚಿಕ ರಾಶಿಯವರ ಅಂತರ್ಪ್ರಜ್ಞೆ ಅಥವಾ ಇಂಟ್ಯೂಷನ್ ಪವರ್ ಈ ಸಮಯದಲ್ಲಿ ಅತ್ಯುತ್ತಮ ಮಟ್ಟಕ್ಕೆ ಏರುತ್ತದೆ. ಮುಂದೆ ಆಗುವ ಘಟನೆಗಳು ಮೊದಲೇ ಗ್ರಹಿಸುವಂತಹ ಶಕ್ತಿ ಇವರಿಗೆ ಸಿದ್ಧಿಸುತ್ತದೆ. ಯಾರು ಮಿತ್ರರು ಯಾರು ಶತ್ರುಗಳು ಎನ್ನುವ ಸ್ಪಷ್ಟ ಅರಿವು ಇವರಿಗೆ ಮೂಡುತ್ತದೆ. ಸೂರ್ಯನ ತೇಜಸ್ಸು ಇವರ ಮುಖದಲ್ಲಿ ಒಂದು ವಿಶೇಷವಾದ ವರ್ಚಸ್ಸನ್ನು ನೀಡಲಿದೆ. ಜನರು ಇವರ ವ್ಯಕ್ತಿತ್ವಕ್ಕೆ ಆಕರ್ಷಿತರಾಗ್ತಾರೆ. ಒಟ್ಟಾರೆ ಸಮಾಜದಲ್ಲಿ ಇವರ ಗೌರವ ಮತ್ತು ಪ್ರತಿಷ್ಠೆ ದಿಢೀರ್ ಎಂದು ಹೆಚ್ಚಾಗುತ್ತದೆ.
ವೀಕ್ಷಕರೇ, ಈ ಸಮಯದ ಮತ್ತೊಂದು ವಿಶೇಷತೆ ಎಂದರೆ ವೃಶ್ಚಿಕ ರಾಶಿಯವರು ತಮ್ಮ ಸೇಡು ತೀರಿಸಿಕೊಳ್ಳುವಂತಹ ಸ್ವಭಾವ ಅಥವಾ ಹಠದ ಗುಣವನ್ನು ಬಿಟ್ಟು ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ತಾರೆ. ಇದು ಇವರಿಗೆ ಮಾನಸಿಕವಾಗಿ ಅಗಾಧವಾದ ನೆಮ್ಮದಿಯನ್ನು ನೀಡುತ್ತದೆ. ಆಧ್ಯಾತ್ಮಿಕವಾಗಿ ಇವರು ಬಹಳ ಎತ್ತರಕ್ಕೆ ಬೆಳೆಯುತ್ತಾರೆ. ಗುರು ವಿದ್ಯೆಗಳು, ಸಂಶೋಧನೆ ಅಥವಾ ದೈವಿಕ ವಿಷಯಗಳಲ್ಲಿ ಇವರಿಗೆ ಆಸಕ್ತಿ ಹೆಚ್ಚುತ್ತಾ ಹೋಗುತ್ತೆ. ಇದರಲ್ಲಿ ಸಿದ್ಧಿಯನ್ನು ಕೂಡ ಪಡೆಯುತ್ತಾರೆ. ಮುಂದೇನು ಗತಿ ಎಂದು ಯೋಚಿಸುತ್ತಿದ್ದಂತಹ ವೃಶ್ಚಿಕ ರಾಶಿಯವರಿಗೆ ಈ ಬದಲಾವಣೆಯು ಸ್ವಯಂ ಸಾಕ್ಷಾತ್ಕಾರದ ದಾರಿಯನ್ನು ತೋರಿಸುತ್ತದೆ. ಅವರು ತಮ್ಮ ನಿಜವಾದ ಶಕ್ತಿ ಏನೆಂಬುದನ್ನು ಅರಿತುಕೊಳ್ತಾರೆ. ಇದುವರೆಗೆ ಕೇವಲ ಬದುಕುವುದಕ್ಕಾಗಿ ಹೋರಾಡುತ್ತಿದ್ದ ಇವರು ಇನ್ನು ಮುಂದೆ ಗೆಲ್ಲುವುದಕ್ಕಾಗಿ ಬದುಕುತ್ತಾರೆ. ಈ ಆಂತರಿಕ ಪರಿವರ್ತನೆ ಅವರ ಬಾಹ್ಯ ಪ್ರಪಂಚದ ಗೆಲುವಿಗೆ ಬುನಾದಿಯಾಗಿರುತ್ತದೆ. ವೃಶ್ಚಿಕ ರಾಶಿಯವರ ಪಾಲಿಗೆ ಇದು ಕೇವಲ ಬದಲಾವಣೆಯಲ್ಲ, ಇದು ಅವರ ಬದುಕಿನ ಪುನರ್ಜನ್ಮವಾಗಿದೆ. ವೃಶ್ಚಿಕ ರಾಶಿಯವರಿಗೆ ಆರ್ಥಿಕ ಭದ್ರತೆ ಎನ್ನುವುದು ಕೇವಲ ಹಣವಲ್ಲ, ಅದು ಅವರ ಶಕ್ತಿಯ ಮೂಲ. ಕಳೆದ ಕೆಲವು ದಿನಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಆರ್ಥಿಕವಾಗಿ ಒಂದು ಹಂತದ ಮೇಲೆ ಬೆಳೆಯಲು ಆಗದೆ ಹೋಗಿರಬಹುದು, ಅಥವಾ ಕೈಗೆ ಬಂದ ಹಣ ಅನಿರೀಕ್ಷಿತವಾಗಿ ಖರ್ಚಾಗಿರಬಹುದು. ಆದರೆ 2026 ಜನವರಿ 15ರ ನಂತರ ಗ್ರಹಗಳ ಸ್ಥಿತಿಯು ವೃಶ್ಚಿಕ ರಾಶಿಯವರ ಪಾಲಿಗೆ ಮಹಾಧನ ಯೋಗವನ್ನು ಸೃಷ್ಟಿಸುತ್ತಿದೆ. ಇದಕ್ಕೆ ಪ್ರಮುಖ ಕಾರಣವೆಂದರೆ ಕರ್ಮಸ್ಥಾನದ ಒಡೆಯನಾದ ಸೂರ್ಯ ಮತ್ತು ಧನಸ್ಥಾನದ ಒಡೆಯರಾಗಿರುವ ಗುರು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವೃತ್ತಿ ಮತ್ತು ಹಣದ ಮನೆಗಳ ಒಡೆಯರಾಗಿ ಸೇರಿದಾಗ ವ್ಯಕ್ತಿಯು ತನ್ನ ಕೆಲಸದ ಮೂಲಕವೇ ಅಪಾರ ಸಂಪತ್ತನ್ನು ಗಳಿಸುತ್ತಾನೆ ಎಂಬ ನಿಯಮವಿದೆ. ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಹಣದ ಹರಿವು ಒಂದೇ ಕಡೆಯಿಂದ ಬರೋದಿಲ್ಲ, ಎಲ್ಲ ರೀತಿಯಿಂದಲೂ ಬರುತ್ತದೆ. ಇರ್ತಕ್ಕಂಥ ಅಡೆತಡೆಗಳು ದೂರವಾಗುತ್ತೆ. ಹಣದ ಹಳೆಯ ಹೂಡಿಕೆಗಳಿಂದ ಬರಬೇಕಾಗಿದ್ದ ಲಾಭದ ಅಥವಾ ಪೂರ್ವಜರ ಆಸ್ತಿಯಿಂದ ಸಿಗಬೇಕಾದ ಪಾಲು ಯಾವುದೇ ವಿಘ್ನಗಳಿಲ್ಲದೆ ಕೈ ಸೇರುತ್ತದೆ. ಗುರು ಬುದ್ಧಿಯಿಂದ 5ನೇ ಮನೆಯ ಒಡೆಯನಾಗಿರೋದ್ರಿಂದ ನಿಮ್ಮ ಬುದ್ಧಿವಂತಿಕೆ ನಿಮಗೆ ಬಂಡವಾಳವಾಗುತ್ತೆ. ಷೇರು ಮಾರುಕಟ್ಟೆ, ಲಾಟರಿ ಅಥವಾ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡುವಂತಹ ವ್ಯವಹಾರದಲ್ಲಿ ದಿಢೀರ್ ಧನಲಾಭವಾಗುವ ಯೋಗವಿದೆ. ಸಾಲಬಾಧೆಯಿಂದ ಬಳಲುತ್ತಿರುವಂಥವರಿಗೆ ಗುಣಮುಖರಾಗಲು ದಾರಿಗಳು ಗೋಚರಿಸುತ್ತದೆ. ಒಟ್ಟಾರೆಯಾಗಿ ವೃತ್ತಿ ಜೀವನದಲ್ಲಿ ವೃಶ್ಚಿಕ ರಾಶಿಯವರಿಗೆ ಇದು ರಾಜಯೋಗದ ಸಮಯ. ಇನ್ನು ವೃಶ್ಚಿಕ ರಾಶಿಯವರಿಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ತಾರೆ. ಇವರ ಉದ್ಯೋಗದಲ್ಲಿ ಅಧಿಕಾರ ಪ್ರಾಪ್ತಿಯಾಗುತ್ತದೆ. ಖಚಿತವಾಗಿ ನೀವು ಖಾಸಗಿ ವ್ಯಾಪಾರ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ನಿಮ್ಮನ್ನು ಉನ್ನತ ಹುದ್ದೆಗೆ ಏರಿಸಲಾಗುತ್ತೆ ಮತ್ತು ನಿಮ್ಮ ಕೈಯ ಕೆಳಗೆ ಹಲವಾರು ಜನರು ಕೆಲಸ ಮಾಡುವಂತೆ ಆಗುತ್ತೆ. ಈ ಸಮಯ ಹಗಲಿರುಳು ಶ್ರಮಿಸುತ್ತಿರುವಂತಹ ವೃಶ್ಚಿಕ ರಾಶಿಯವರಿಗೆ ಸೂರ್ಯನ ಅನುಗ್ರಹದಿಂದ ಸರ್ಕಾರಿ ಕೆಲಸ ಸಿಗುವುದು ಅಥವಾ ದೊಡ್ಡ ಮಟ್ಟದ ಗುತ್ತಿಗೆ ದೊರೆಯುವಂತಹ ಸಾಧ್ಯತೆಗಳಿದೆ. ರಾಜಕೀಯ ಕ್ಷೇತ್ರದಲ್ಲಿರುವಂಥವರಿಗೆ ಉತ್ತಮವಾದ ಸಮಯ. ಗುರುವು ವಿಸ್ತರಣೆಯ ಭಾಗ್ಯವನ್ನು ಕರುಣಿಸುತ್ತಿದ್ದಾನೆ. ಹೊಸ ಪ್ರಾಜೆಕ್ಟ್ಗಳು ಕೈ ಸೇರಬಹುದು. ಇನ್ನು ಈ ಸಮಯದಲ್ಲಿ ನೀವು ಯಾವುದೇ ಹೂಡಿಕೆಗಳನ್ನು ಮಾಡಿದರೆ ನಿಮಗೆ ಅದೃಷ್ಟ ದುಪ್ಪಟ್ಟಾಗುತ್ತೆ. ಆರ್ಥಿಕವಾಗಿ ನೀವು ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ತೀರಾ. ಬಡತನದ ಕಷ್ಟದ ದಿನಗಳು ಕಳೆದು ಸಮೃದ್ಧಿಯ ಜೀವನ ನಿಮ್ಮದಾಗುತ್ತೆ. ಹಣ ಮತ್ತು ಅಧಿಕಾರ ಇಷ್ಟೇ ಇದ್ದರೂ ಮನೆಗೆ ಹೋದಾಗ ಅಲ್ಲಿ ಪ್ರೀತಿ ಮತ್ತು ನೆಮ್ಮದಿ ಇರಬೇಕು. ವೃಶ್ಚಿಕ ರಾಶಿಯವರು ತಮ್ಮ ಕುಟುಂಬವನ್ನು ಅತಿಯಾಗಿ ಪ್ರೀತಿಸುವಂಥವರು, ಆದರೆ ತಮ್ಮ ಕೋಪ ಅಥವಾ ನೇರ ನುಡಿಯಿಂದ ಕೆಲವೊಮ್ಮೆ ಮನೆಯಲ್ಲಿ ಅಶಾಂತಿಗೆ ಕಾರಣವಾಗಬಹುದು. ಜನವರಿ 15ರ ನಂತರ ಸೂರ್ಯ ಮತ್ತು ಗುರುವಿನ ಪವಿತ್ರ ಮೈತ್ರಿಯು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಶಾಂತಿಯ ತಂಗಾಳಿಯನ್ನು ಬೀಸುತ್ತದೆ. ಗುರು 2ನೇ ಮನೆಯ ಕುಟುಂಬ ಸ್ಥಾನದಲ್ಲಿ ಒಡೆಯನಾಗಿರೋದ್ರಿಂದ ಮನೆಯಲ್ಲಿ ನಿಮ್ಮ ಮಾತೆ ವೇದ್ಯವಾಕ್ಯದಷ್ಟು ಬೆಲೆ ಸಿಗುತ್ತದೆ. ಕೌಟುಂಬಿಕ ಕಲಹಗಳು ಮಾಯವಾಗುತ್ತೆ. ಈ ಸಮಯ ಈ ರಾಶಿಯವರಿಗೆ ಅದ್ಭುತವಾಗಿ ಸಾಧನೆ ಮಾಡೋಕ್ಕೆ ಸಾಧ್ಯವಾಗುತ್ತೆ. ನಿಮ್ಮನ್ನು ನೋಡಿ ಎಲ್ಲರೂ ಖುಷಿ ಪಡುವಂತಹ ಕೆಲಸವನ್ನು ಮಾಡ್ತೀರಾ. ಹೊಸ ಚೈತನ್ಯವನ್ನು ಕಂಡುಕೊಳ್ತೀರಾ. ದೀರ್ಘಕಾಲದ ಸಮಸ್ಯೆಗಳು ದೂರವಾಗುತ್ತೆ. ಸಮಾಜದಲ್ಲಿ ನಿಮ್ಮ ಕುಟುಂಬಕ್ಕೆ ಒಂದು ಸ್ಥಾನಮಾನ, ಗೌರವ ಲಭಿಸುತ್ತದೆ. ಒಟ್ಟಾರೆಯಾಗಿ ಈ ಬದಲಾವಣೆಯು ನಿಮಗೆ ತಾತ್ಕಾಲಿಕವಾಗಿ ಬಂದಿಲ್ಲ. ಆರ್ಥಿಕವಾಗಿ ಮತ್ತು ಕೌಟುಂಬಿಕ ಬುನಾದಿಯಾಗಿ ಮುಂದಿನ ಹಲವಾರು ವರ್ಷಗಳವರೆಗೆ ನಿಮ್ಮನ್ನು ಕಾಪಾಡುತ್ತದೆ. ವೃಶ್ಚಿಕ ರಾಶಿಯವರು ತಮ್ಮ ರಹಸ್ಯ ಸ್ವಭಾವದ ಜೊತೆಗೆ ಸ್ವಲ್ಪ ಮುಕ್ತವಾಗಿ ಬೆಳೆಯುವುದನ್ನು ಕಲಿತರೆ ಜಗತ್ತೇ ಇವರ ಕಾಲ ಬುಡಕ್ಕೆ ಬರುತ್ತದೆ ಎಂದರೆ ಯಾವುದೇ ಕೂಡ ಸಂದೇಹವಿಲ್ಲ. ಇದು ಅವರ ಬದುಕಿನ ನಕ್ಷೆಯನ್ನೇ ಬದಲಾಯಿಸಿ ಅವರನ್ನು ಯಶಸ್ಸಿನ ಶಿಖರಕ್ಕೆ ಕೂರಿಸುವಂತಹ ಸಮಯವಾಗಿದೆ. ಅಂತಿಮವಾಗಿ ಸೂರ್ಯನ ತೇಜಸ್ಸು ಮತ್ತು ಗುರುವಿನ ಜ್ಞಾನದ ಸಂಗಮವು ವೃಶ್ಚಿಕ ರಾಶಿಯವರ ಪಾಲಿಗೆ ಕತ್ತಲ ಸುರಂಗದ ಕೋಣೆಯಲ್ಲಿ ಸಿಕ್ಕ ಬೆಳಕಿನಂತೆ. ಕಷ್ಟ ದಿನಗಳು ಕರಗಿ ಸುಖ ಸುಗ್ಗಿ ಕಾಲ ಬಂದಿದೆ. ನಂಬಿಕೆ, ಧೈರ್ಯ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಮುನ್ನಡೆದರೆ ವೃಶ್ಚಿಕ ರಾಶಿಯವರ ಬದುಕು ಬಂಗಾರವಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದು ವಿಧಿಯು ನಿಮಗಾಗಿ ನೀಡಿರುವಂತಹ ಅಪರೂಪವಾದ ವರದಾನ. ಇದನ್ನು ಸ್ವಾಗತಿಸಿ ಬದುಕು ಹಸನು ಮಾಡಿಕೊಳ್ಳಿ. ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ನೀವು ಕಂಡ ಕನಸು ಸಂಪೂರ್ಣವಾಗಿ ನನಸಾಗುತ್ತೆ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.